ಬೆಳಗಾವಿಯಲ್ಲಿ ಮಕ್ಕಳನ್ನು ಬಳಸಿ ಎಸ್ಐಆರ್ ಮಾಡಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನೋಡಲೇಬೇಕಾದಂತ ಸ್ಟೋರಿ ಇದು. ಬೆಳಗಾವಿಯಲ್ಲಿ ಮಕ್ಕಳನ್ನ ಬಳಸಿಕೊಂಡು ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ ಅಂತೆ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನೋಡಬೇಕಾದಂತ ಸ್ಟೋರಿ. ಶಾಲಾ ಮಕ್ಕಳನ್ನ ಬಳಸಿ ಎಸ್ಐಆರ್ ಮಾಡುತ್ತಿರುವ ಬಿಎಲ್ಒಗಳು ಗೋಕಾಕ್ ತಾಲೂಕಿನ ಮರಡಿಮಠ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದಲೇ ಎಸ್ಐಆರ್. ಅಸಲಿಗೆ ಮನೆ ಮನೆಗೆ ಕರೆಸಿ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡಬೇಕು. ಆದ್ರೆ ಗ್ರಾಮಸ್ಥರನ್ನ ಶಾಲೆಗೆ ಕರೆಸಿ ಎಸ್ಐಆರ್ ಮಾಡಿಸ್ತಿರೋ ಬಿಎಲ್ಒಗಳು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕ್ರಮ ಕೈಗೊಳ್ಳುತ್ತಾರಾ? ಇದಕ್ಕೆ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಜಿಲ್ಲಾಧಿಕಾರಿ ಆದಂತಹ ಮೊಹಮ್ಮದ್ ರೋಷನ್ ಗಮನಿಸಬೇಕು ಈ ಸ್ಟೋರಿಯನ್ನ. ಮಕ್ಕಳಿಂದ ಎಸ್ಐಆರ್ ಪ್ರಕ್ರಿಯೆ ಶಾಲೆಗೆ ಕರೆಸಿಕೊಂಡು ಅಲ್ಲಿ ಎಸ್ಐಆರ್ ಮಾಡಲಾಗ್ತಾ ಇದೆ ಅಂತೆ. ಅದರಲ್ಲೂ ಮಕ್ಕಳನ್ನ ಬಳಸೋದಲ್ರೆ ಮನೆ ಮನೆಗೆ ತೆರಳಿ ಇವರೇ ಬಿಎಲ್ಒಗಳು ಎಸ್ಐಆರ್ ಅನ್ನ ಅಲ್ಲಿ ಪ್ರಕ್ರಿಯೆ ಮಾಡಬೇಕು. ಬಟ್ ಇಲ್ಲಿ ಶಾಲೆಗೆ ಕರೆಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದಲೇ ಎಸ್ಐಆರ್ ಮಾಡಿಸಲಾಗ್ತಾ ಇದೆ ಅಂತೆ. ಇನ್ನು ಎಷ್ಟು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ರೀ ಎಸ್ಐಆರ್? ಮಕ್ಕಳ ಜ್ಞಾನ ಎಷ್ಟು, ಅವ್ರು ಯಾವ ಡಾಕ್ಯುಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಅಥವಾ ಯಾವ ರೀತಿಯಾಗಿ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ? ಪಾಠ ಕಲಿಬೇಕಾದಂತಹ ಮಕ್ಕಳು ಇಲ್ಲಿ ಕೂತ್ಕೊಂಡು ಎಸ್ಐಆರ್ ಪ್ರಕ್ರಿಯೆ ಮಾಡ್ಬೇಕಾ? ಅಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇದನ್ನ ಗಮನಿಸಬೇಕು. ಯಾರು ಈ ರೀತಿಯಾಗಿ ಮಾಡ್ತಾ ಇದಾರಲ್ಲ, ಸರಿಯಾದ ಪಾಠ ಕಲಿಸಿ ಅವ್ರಿಗೆ. ಎಸ್ಐಆರ್ ಮಾಡ್ತಾ ಇರೋದೇನಕ್ಕೆ, ಯಾವ ಕಾರಣಕ್ಕೆ? ಅಕ್ರಮವಾಗಿ ಯಾರು ವೋಟರ್ ಐ ಡಿ ಇಟ್ಕೊಂಡಿದ್ದಾರೆ, ಅಕ್ರಮವಾಗಿ ಯಾರ್ಯಾರು ನೆಲೆಸಿದ್ದಾರೆ, ವಾಸವಾಗಿದ್ದಾರೆ, ಅದನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಕಂಡುಹಿಡಿದು ಎಸ್ಐಆರ್ ಅಲ್ಲಿ ಅದನ್ನ ಗಮನಿಸಿಕೊಂಡು ಅಲ್ಲಿ ಏನಾದರೂ ಲೋಪದೋಷಗಳು ಬಂದ್ರೆ ಅದ್ರ ಬಗ್ಗೆ ಅಲ್ಲಿ ಗಮನ ಹರಿಸಿ ಶಿಕ್ಷಕರಾದಂಥವ್ರು ಬಿಎಲ್ಒ ಆದಂಥವ್ರು ಗಮನಿಸಬೇಕು. ಮಕ್ಕಳ ಕಡೆಯಿಂದ ಎಲ್ಲ ಎಸ್ಐಆರ್ ಪ್ರಕ್ರಿಯೆ ಮಾಡಿಸ್ತಾ ಇದ್ದೀರಾ? ಮನೆ ಮನೆಗೆ ಹೋಗಿ ತೆರಳಿ ಅಲ್ಲಿ ಎಸ್ಐಆರ್ ಮಾಡಬೇಕು. ಅಲ್ಲಿ ಅವರು ಎಲ್ಲಿ ನಿವಾಸಿಗಳಾಗಿದ್ದಾರೆ, ಎಲ್ಲಿ ಅವರ ವಾಸಸ್ಥಳ ಎಲ್ಲಿ, ಅದನ್ನೆಲ್ಲವನ್ನ ಕೂಡ ಗಮನಿಸಬೇಕು. ಬಟ್ ಇಲ್ಲಿ ಮಕ್ಕಳ ಕಡೆಯಿಂದಾನೇ ಆ ಕೆಲಸ ಮಾಡಿಸ್ತಾ ಇದ್ದೀರಾ ಅಂತ ಅಂದ್ರೆ ನಿಜಕ್ಕೂ ನಿಮಗೆ ಎಷ್ಟರ ಮಟ್ಟಿಗೆ ಚೀಮಾರಿ ಹಾಕಬೇಕು ಅಂತ. ಏನೇನೋ ಸ್ಟೋರಿಗಳನ್ನ ನೋಡಿದ್ವಿ. ಮಕ್ಕಳ ಕಡೆಯಿಂದ ಶೌಚಾಲಯ ಕ್ಲೀನ್ ಮಾಡಿಸುವಂಥದ್ದು, ಶಾಲೆ ಆವರಣ ಕ್ಲೀನ್ ಮಾಡಿಸುವಂಥದ್ದು, ಶಾಲೆ ಕೊಠಡಿಗಳಲ್ಲಿ ಅವರಿಂದಾನೇ ಕ್ಲೀನ್ ಮಾಡಿಸುವಂಥದ್ದು, ಏನೇನೋ ನೋಡಿದ್ವಿ. ಎಸ್ಐಆರ್ ಪ್ರಕ್ರಿಯೆ ಕೂಡ ಈಗ ಮಕ್ಕಳಿಂದ ನಡೀತೆ. ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಎಸ್ಐಆರ್ ಪ್ರಕ್ರಿಯೆ. ಕೇಂದ್ರ ಸರ್ಕಾರ ಕೂಡ ಗಮನಿಸಬೇಕಿತ್ತ. ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರವೂ ಕೂಡ ಗಮನಿಸಬೇಕು. ಈಗಾಗಲೇ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮೇಲೆ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದೆ. ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ, ಅಥವಾ ಮಸೀದಿಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗ್ತಾ ಇದೆ. ಶೋಭಾ ಕರಂದ್ಲಾಜೆ ಆಗಿರ್ಬೋದು, HD ಕುಮಾರಸ್ವಾಮಿ ಆಗಿರ್ಬೋದು, ಒಂದಿಷ್ಟು ವಿಡಿಯೋಗಳನ್ನ ತೋರಿಸಿ ಸಾಕ್ಷಿ ಸಮೇತ ತೋರಿಸ್ಕೊಟ್ಟಿದ್ದಾರೆ. ಬಾಂಗ್ಲಾದೇಶಿಗರನ್ನ ಕರೆಸಿ ಅಲ್ಲಿ ಎಸ್ಐಆರ್ ಏನೋ ಅವರ ಯಾರ್ಯಾರು ಇಲ್ಲಿ ಅಕ್ರಮವಾಗಿ ನಿವಾಸಿಗಳಿದಾರಲ್ಲ ಅವರ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಗುಂಪಾಗಿ ಸೇರಿಸ್ಕೊಂಡು ಎಸ್ಐಆರ್ ಅನ್ನ ಮಾಡಲಾಗ್ತಾ ಇದೆ. ಹೀಗೆ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದೆ. ಓಕೆ, ಅದು ವಿರೋಧ ಪಕ್ಷ ಮಾಡ್ತಾ ಇರುವಂತ ಆರೋಪ ಅಂತಾನೆ ತಿಳ್ಕೊಳ್ಳೋಣ. ಬಟ್ ಇದೇನು ಸಾಕ್ಷಿ ಸಮೇತ ಕಣ್ಣು ಮುಂದೆ ಕಾಣಿಸ್ತಾ ಇದೆಯಲ್ಲ, ಶಾಲೆಯಲ್ಲಿ ಮಕ್ಕಳ ಕಡೆಯಿಂದ ಎಸ್ಐಆರ್ ನಡೀತಾ ಇದೆ. ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಾ ಇರುತ್ತೆ. ಇನ್ನು ಅಕ್ರಮವಾಗಿದ್ದಾರಾ ಅಥವಾ ಇಲ್ವಾ, ವೋಟರ್ ಐ ಡಿಯಲ್ಲಿ ಯಾರ್ಯಾರಿದ್ದಾರೆ ಯಾರಿಲ್ವಾ, ಅವೆಲ್ಲವೂ ಕೂಡ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಬೇಷ್ ಅನ್ಬೇಕು ಅಲ್ಲಿರುವಂತಹ ಬಿಎಲ್ಒಗಳು. ಇದನ್ನ ನಿಜವಾಗ್ಲೂ ಜಿಲ್ಲಾಧಿಕಾರಿ ಆದಂತಹ ಮೊಹಮ್ಮದ್ ರೋಷನ್ ಅವರು ಇದನ್ನ ಗಮನಿಸಬೇಕು. ಯಾರ ಬಿಎಲ್ಒ ಇದಾರಲ್ಲ ಅವ್ರಿಗೆ ತಕ್ಕ ಪಾಠ ಆಗಬೇಕು, ಕಾನೂನು ಅಡಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಬೇಕು. ಯಾಕಂದ್ರೆ ಇನ್ನೊಮ್ಮೆ ಈ ರೀತಿಯಾಗಿ ಮೈಗಳ್ತನ ತೋರಿಸ್ಕೊಂಡು ಮಕ್ಕಳ ಕಡೆಯಿಂದ ಈ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಸೋದಿದೆಯಲ್ಲ, ನಿಜಕ್ಕೂ ಚೀಮಾರಿ ಹಾಕ್ತಾರೆ ನಿಮಗೆ ಜನ.